ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಹೊರಟಿರೋದು ಕಾರಂಜಿ ಕೆರೆ ಮೈಸೂರಿನಲ್ಲಿ. ಕಾರಂಜಿ ಕೆರೆಗೆ ಬತ್ತಿದಂಗೆ ಎಂಟ್ರೆನ್ಸ್ ಈ ಥರ ಇತ್ತು. ಟಿಕೆಟ್ ತೊಗೊಂಡು ಒಳಗಡೆ ಹೊರಟ್ವಿ. ಒಳಗಡೆ ಹೋದ ತಕ್ಷಣ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬಾ ಗ್ರೀನರಿ ಇತ್ತು, ಚೆನ್ನಾಗಿತ್ತು, ಹಸ್ರಾಗಿ ಎಲ್ಲ ಚೆನ್ನಾಗಿತ್ತು. ನನಗೂ ತುಂಬಾ ಖುಷಿ ಆಯಿತು. ನಾನು ಇದೇ ಫಸ್ಟ್ ಟೈಮು, ಅಮ್ಮನೂ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೊರಟ್ವಿ. ಅದಾದಮೇಲೆ ಕೆರೆ ಹತ್ರ ಹೋದ್ವಿ. ಕೆರೆ ಹತ್ರ ಬೋಟಿಂಗ್ ಎಲ್ಲ ಇತ್ತಲ್ವ, ಸೊ ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಮ್ಮಂಗೆ ಕಾಲು ನೋವು ಇದ್ದಿದ್ದರಿಂದ ಅಮ್ಮ ತುಳಿಯೋಕ್ಕಾಗೋದಿಲ್ಲ ಅಂತೇಳಿ ಅಮ್ಮ ಬೇಡ ಅಂತ ಅಂದರು. ಅಲ್ಲಿಂದ ಮುಂದೆ ಹೋಗಿ ಪಕ್ಷಿಗಳನ್ನ ನೋಡೋದಕ್ಕೆ ಅಂತ ಹೊರಟ್ವಿ. ಪಕ್ಷಿಗಳು ನೋಡಿ ತುಂಬಾ ಖುಷಿ ಆಯಿತು. ನವಿಲು, ಬಿಳಿ ನವಿಲಿತ್ತು, ಮತ್ತು ಕೊಕ್ಕರೆಗಳೆಲ್ಲ ಇತ್ತು. ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಇನ್ನೊಂದು ಐತೆ ಕಡೆ, ಇನ್ನೊಂದಲ್ಲೆಲ್ಲೋ ಐತೆ. ಎಲ್ಲ ಚೆನ್ನಾಗಿತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನನ್ನ ಮಕ್ಕಳಿಗೆ ಇಷ್ಟವಾಗಿರೋವಂಥ ಜಾಗಕ್ಕೆ ಬಂದ್ವಿ. ನೋಡಿ ಯಾವ ಜಾಗ ಅದು ಅಂತ. ಅವ್ರು ನೋಡಿ ಎಷ್ಟು ಎಕ್ಸೈಟಾಗಿ ಓಡ್ತಾ ಇದ್ದಾರೆ ಅಂತ ಇಬ್ರೂ. ನಾವು ಮಕ್ಕಳನ್ನೆಲ್ಲ ಆಟಾಡ್ಸೋದಕ್ಕೆ ಇದು ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೇ ಚೆನ್ನಾಗಿ ನೀಟಾಗಿ ಎಲ್ಲನೂ ಮಾಡಿದ್ದಾರೆ. ಇವರಿಬ್ಬರಿಗಂತೂ ಮೊದಲೇ ಆ ಜಾರಬಂಡೆ, ಜೋಕಾಲಿ ಅಂದರೆ ತುಂಬಾ ಇಷ್ಟ. ನೋಡಿ ಇಬ್ಬರು ಹೇಗೆ ಆಡ್ತಿದ್ದಾರೆ ಅಂತ. ಅವ್ರ ಜೊತೆ ಸೇರ್ಕೊಂಡು ನಾನು ಮಕ್ಕಳಾಗಿ ಹೋಗಿದ್ದೀನಿ. ನಮ್ಮಮ್ಮಗೆ ಜೋಕಾಲಿ ಅಂದರೆ ಇಷ್ಟ, ನಮ್ಮ ಚಿನ್ನಮ್ಮಂಗೆ ಜಾರಬಂಡಿ ಅಂದರೆ ಇಷ್ಟ. ಇಬ್ಬರೂ ಮಾತ್ರ ಅಲ್ಲಿಂದ ಬರ್ತಾನೆ ಇರಲಿಲ್ಲ. ಬನ್ನಿ ಲೇಟಾಯಿತು ಹೋಗೋಣ ಅಂತಂದರೆ ಅವ್ರು ಬರ್ತಾನೆ ಇರಲಿಲ್ಲ. ಆಮೇಲೆ ಬನ್ನಿ ಐಸ್ ಕ್ರೀಮ್ ತೊಗೊಂಡು ಬಂದುಬಿಡೋಣ ಅಂತೇಳಿ ಕರ್ಕೊಂಡು ಹೊರಗಡೆ ಹೋದ್ವಿ. ಅಲ್ಲಿಂದ ಮನೆಗೆ ಹೋದ್ವಿ. ಮಾರನೇ ಬೆಳಗ್ಗೆಗೆ ಅಂದರೆ ಶನಿವಾರ ಬೆಳಗ್ಗೆ ಅಮ್ಮ ಮತ್ತು ಮಕ್ಕಳು ಊರಿಗೆ ಹೊರಡ್ತಿರ್ಲಿಲ್ಲ. ಅಜ್ಜಿಗೆ ಹುಷಾರಿರಲಿಲ್ಲ ಅಂತ ಫೋನ್ ಮಾಡಿದ್ರು. ಸೊ ಅಮ್ಮ ಹೋಗಲೇಬೇಕಾಯ್ತು. ಇಲ್ಲಾಂದರೆ ಅಮ್ಮ ಇನ್ನೊಂದು 2 ದಿನ ಇರ್ತಾಯಿದ್ರು. ನನಗಂತೂ ಅವ್ರನ್ನ ಊರಿಗೆ ಕಳಿಸ್ಕೊಡೋದಕ್ಕೆ ಮನಸ್ಸೇ ಇರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು. ಏನು ಮಾಡೋ ಹಂಗಿಲ್ಲ, ಕಳಿಸ್ಕೊಡ್ಲೇಬೇಕಿತ್ತಲ್ವ. ಬಾಯ್. ಬಸ್ಸು ಹೊರಡೋಗಂಟ ಸುಮ್ಮನೆ ಇರೋರಮ್ಮ. ನಮ್ಮ ಚಿನ್ನಮ್ಮಂಗಂತೂ ಮೈಸೂರಿಂದ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ನನಗಂತೂ ಇನ್ಮೇಲೆ ಬೇಜಾರಾಗುತ್ತೆ. ಒಂದು ವಾರ ಮನೇಲಿದ್ದರು, ಈಗ ಖಾಲಿ ಮನೆ. ತುಂಬಾ ಬೇಜಾರಾಗುತ್ತೆ ಸ್ವಲ್ಪ ದಿನ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.